ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಗೋಬಿ ಮಂಚೂರಿ ಹೇಗೆ ಮಾಡೋದು ಅನ್ನೋದು ನೋಡೋಣ. ನಾನು ಈ ಥರ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನೀರು ಹಾಕೊಂಡ್ಬಿಟ್ಟು ಗರಂ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಹಲ್ದಿ ಅನ್ನೋದು ಹಾಕಿದ್ದೀನಿ, ಅರಿಶಿನ ಹಾಕ್ಬಿಟ್ಟು ಈ ಥರ ಕುದೀತಾ ಇದೆ ನೋಡಿ. ಕುದೀತಾ ಇರಬೇಕಾದ್ರೆ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಈಗ ಇದಕ್ಕೆ ನಾನು ಗೋಬಿ ಅನ್ನೋದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಗೋಬಿಯನ್ನು ಸೇರಿಸ್ತಾ ಇದ್ದೀನಿ. ಅಷ್ಟನ್ನು ಸೇರಿಸ್ಬೇಕು. ಇದರಲ್ಲಿ ನಾನೀಗ 2 ಗಡ್ಡೆ ಅಷ್ಟು ತೊಗೊಂಡಿದ್ದೀನಿ. ದೊಡ್ಡ ಗೋಬಿ ಗಡ್ಡೆಗಳನ್ನು 2 ಗಡ್ಡೆ ತೊಗೊಂಡಿದ್ದೀನಿ ನೋಡಿ. ಈ ಥರ ಇದು ಮಾಡ್ಕೊಂಬಿಟ್ಟು ಕಲ್ಸ್ಕೋಬೇಕು ಚೆನ್ನಾಗಿ. ಏನಾದರೂ ಹುಳ ಏನಾದರೂ ಇದ್ದರೆ ಹೋಗುತ್ತೆ ಅಂಥೇಳಿ. ಈ ಥರ ಕುದಿಬೇಕು ನೋಡಿ. ಈಗ ಇದು ರೆಡಿಯಾಗಿದೆ. ಜಾಸ್ತಿ ಗೋಬಿ ಕುದಿಬಾರ್ದು. ಸ್ವಲ್ಪ ಹಿಂಗೆ ಕುದಿ ಬಂದ ತಕ್ಷಣ ನಾವು ತೆಕ್ಕೊಂಬಿಡ್ಬೇಕು ಇದನ್ನು. ಈಗ ನಾವು ಇದನ್ನ ಒಂದು ಪಾತ್ರೆಗೆ ತಗೊಳ್ಳೋಣ. ನೀರನ್ನೋದು ಜಾನ್ಬಿಟ್ಟು ತಗೋಬೇಕು, ಹಾಗೇನೆ ತಗೋಬಾರ್ದು. ಇದೇ ಥರ ಅಷ್ಟನ್ನು ಜಾನ್ಬಿಟ್ಟು ತಗೊಳ್ಳೋಣ ಒಂದು ಪಾತ್ರೆಗೆ. ಅಷ್ಟನ್ನು ತಗೋಬೇಕು ಇದೇ ಥರ ನೋಡಿ. ನಾನು ಈ ಥರ ಅಷ್ಟನ್ನು ತಗೊಂಡಿದ್ದೀನಿ ನೋಡಿ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಿದ ತಕ್ಷಣ ಈ ಥರ ಕೈಗೆ ಮುಟ್ಟಕ್ಕೆ ಬರಬೇಕು, ಆ ಥರ ತಣ್ಣಗಾಗಬೇಕು. ಆಗಿದ ತಕ್ಷಣ ಈಗ ಹಿಟ್ಟು ಅನ್ನೋದು ಮಿಕ್ಸ್ ಮಾಡೋಣ. ನಾನು ಮೈದಾ ಅನ್ನೋದು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಅನ್ನೋದು ಮಿಕ್ಸ್ ಮಾಡ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಮೈದಾ ಹಾಕಿದ್ದೀನಿ. ಅದೇ ಥರ ನಾನು ಕಾರ್ನ್‌ಫ್ಲವರ್ ಕೂಡ 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದೇ ಥರ ನಾನು ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ 4 ಟೇಬಲ್ ಸ್ಪೂನ್ ಅಷ್ಟು. ಅದಕ್ಕೆ ನಾನೀಗ ಖಾರ ಅನ್ನೋದು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಖಾರ ಅನ್ನೋದು ಮಿಕ್ಸ್ ಮಾಡ್ತಾ ಇದ್ದೀನಿ. ಅರಿಶಿನ ಅನ್ನೋದು ಅರ್ಧ ಚಮಚದಷ್ಟು ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ನಾವು ಪೈಲೇನೆ ಅರಿಶಿನ ಹಾಕಿದ್ದೀವಿ, ಜಾಸ್ತಿ ಹಾಕಬಾರ್ದು. ಈಗ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು 1 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿದ್ದೀನಿ ನೋಡಿ. ಮನೆಯಲ್ಲೇ ಗರಂ ಮಸಾಲ ಮಾಡಿರ್ತಕ್ಕಂಥ ಗರಂ ಮಸಾಲ ಅನ್ನೋದು ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ 2 ಟೀ ಸ್ಪೂನ್ ಅಷ್ಟು. ಹಾಕ್ಬಿಟ್ಟು ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಲಾರ್ದೆ ಮಿಕ್ಸ್ ಮಾಡ್ಕೋಬೇಕು, ಪುಡಿ ಪುಡಿನೇ ಅಷ್ಟನ್ನು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಹಿಟ್ಟು ಬೇಕಾದರೆ ಮತ್ತೆ ಹಾಕ್ಕೋಬೋದು. ಈಗ ನಾನು ಇದಕ್ಕೆ ಸೋಯಾ ಸಾಸ್ ಅನ್ನೋದು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಸೋಯಾ ಸಾಸ್ ಅನ್ನೋದು 3 ಟೀ ಸ್ಪೂನ್ ಅಷ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಈ ಥರ ಮಾಡ್ಕೊಂಡು ಟೇಸ್ಟ್ ನೋಡಿ. ನೀವು ಮತ್ತೆ ಹೊರಗಡೆನೂ ತಿನ್ನೋದಿಲ್ಲ, ಆ ಥರ ಟೇಸ್ಟ್ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ಥರ ನೋಡಿ. ನಾನು ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ನಾನು 3 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಟೊಮೆಟೊ ಸಾಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಸ್ವಲ್ಪ ಹಿಟ್ಟನ್ನೋದು ಕೋಟಿಂಗ್ ಆಗಿಲ್ಲ ಅಂತೇಳಿ ನಾನು ಇನ್ನೂ ಸ್ವಲ್ಪ ಹಿಟ್ಟನ್ನೋದು ಹಾಕ್ತಾ ಇದ್ದೀನಿ. ಎಲ್ಲನೂ ಒಂದೊಂದು ಚಮಚನೇ ಹಾಕ್ತಾ ಇದ್ದೀನಿ. ರೇಷೋ ಅನ್ನೋದು ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಯಾವ ಟೇಸ್ಟ್ ಆಗೋದಿಲ್ಲ. ನೀರು ಜಾಸ್ತಿ ಹಾಕಬೇಡ್ರಿ, ಈ ಥರ ಪುಡಿ ಪುಡಿನೇ ಇರಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಫುಡ್ ಕಲರ್ ಅನ್ನೋದು ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ನಾನು ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ. ನೋಡಿ ಈ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 15 ನಿಮಿಷ ಸೈಡಲ್ಲಿ ಇಟ್ಕೊಂಡ್ಬಿಡ್ಬೇಕು. ನೋಡಿ ಇದು ಈ ಥರ ಆಗಿದೆ ನೋಡಿ, ಪುಡಿ ಪುಡಿ. ಇದೇ ಥರ ಇದ್ರೇ ಕ್ರಿಸ್ಪಿಯಾಗಿ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಈಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಅನ್ನೋದು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಆ ಎಣ್ಣೆ ಅನ್ನೋದು ಕಾಗಬೇಕು. ಕಾಯಿಸ್ಕೊಂಬಿಡೋಣ ಎಣ್ಣೆ. ಈಗ ಕಾಗಿದೆ ಇಲ್ಲನೋ ಚೆಕ್ ಮಾಡೋಣ. ನೋಡಿ ಈ ಥರ ಬಬಲ್ಸ್ ಬರ್ತಾ ಇದೆ. ಇದು ಎಣ್ಣೆ ಅನ್ನೋದು ಕಾಗಿದೆ. ಈಗ ನಾವು ಸೇರಿಸ್ಬಿಡೋಣ ಅದಕ್ಕೆ.
ಎಷ್ಟು ಹಿಡಿಯುತ್ತೋ ಅಷ್ಟು ಸೇರಿಸ್ಬಿಡ್ಬೇಕು. ಇದು ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಕಿದ ತಕ್ಷಣ ನಾವು ಚಮಚ ಅನ್ನೋದು ಇಡಬಾರ್ದು. ಸ್ವಲ್ಪ ಬಬಲ್ಸ್ ಅನ್ನೋದು ಕಡಿಮೆ ಆಗಿದ ತಕ್ಷಣ ನಾನು ಚಮಚ ಇಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಬಬಲ್ಸ್ ಅನ್ನೋದು ತುಂಬ ಕಡಿಮೆ ಆಗಿದೆ. ಈಗ ಇದು ರೆಡಿಯಾಗಿದೆ. ಒಂದು ಪಾತ್ರೆ ತೆಕ್ಕೊಳ್ಳೋಣ. ಎಲ್ಲಾನು ಈ ಥರ ಪಾತ್ರೆಯಲ್ಲಿ ತೆಕ್ಕೊಳ್ಳೋಣ. ಹೀಗೆ ಕೂಡ ತಿನ್ಬೋದು. ನಾನು ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ. ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ. ನಾನೀಗ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದೇ ಥರ ನಾನು ಇದು ಬೆಳ್ಳುಳ್ಳಿ ಅನ್ನೋದು ತೊಗೊಂಡಿದ್ದೀನಿ. ಅದು ಮೂರನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಅನ್ನೋದು ಕಾಗಿದೆ. ಅದರಲ್ಲಿ ನಾನು ಬೆಳ್ಳುಳ್ಳಿ ಅನ್ನೋದು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಲಿಸ್ಕೋಬೇಕು. ಬೆಳ್ಳುಳ್ಳಿ ಅನ್ನೋದು ಈ ಥರ ಕಲರ್ ಚೇಂಜ್ ಆಗಿದೆ. ಈಗ ನಾನು ಉಳ್ಳಾಗಡ್ಡಿ ಅನ್ನೋದು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ ತಕ್ಷಣ ಈ ಥರ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಶಿಮ್ಲಾ ಮಿರ್ಚ್ ಅನ್ನೋದು ಸೇರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೋಬೇಕು. ಈಗ ನಾನು ಸೋಯಾ ಸಾಸ್ ಅನ್ನೋದು ಸೇರಿಸ್ತಾ ಇದ್ದೀನಿ. 3 ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ನೋಡಿ ನಾನು. ಅದೇ ಥರ ಟೊಮೆಟೊ ಸಾಸ್ ಕೂಡ ಸೇರಿಸ್ಬೇಕು ಅದಕ್ಕೆ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಖಾರ ಅನ್ನೋದು ನಾನು ಸೇರಿಸ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು. ಜಾಸ್ತಿ ಹಾಕಬಾರ್ದು, ಯಾಕಂದರೆ ನಾವು ಪೈಲನೇ ಸೇರಿಸಿರ್ತೀವಿ. ಹಾಗಾಗಿ ಸ್ವಲ್ಪನೇ ಹಾಕ್ಕೋಬೇಕು. ಗರಂ ಮಸಾಲೆ ಕೂಡ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನೀಗ ನೀರು ಅನ್ನೋದು ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲಿಸ್ಕೋಬೇಕು. ಒಂದು ಸ್ವಲ್ಪ ಕುದಿ ಬರಬೇಕು. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ನೋಡಿ ಕುದಿ ಬಂದಿದೆ. ನಾನು ಕಾರ್ನ್‌ಫ್ಲವರ್ 2 ಚಮಚದಷ್ಟು ತೊಗೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಈ ನೀರು ಹಾಕಿದಂಥ ಗ್ರೇವಿಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಗಡ್ಡೆ ಅನ್ನೋದು ಗಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಕೊತಾ ಇರಬೇಕು. ನೋಡಿ ಈ ಥರ ಹಾಕಬೇಕು. ಹಾಕಿದ ತಕ್ಷಣ ಜೆಲ್ಲಿ ಟೈಪ್ನಾಗ ಆಗುತ್ತೆ ನೋಡಿ. ಇದು ಗ್ರೇವಿ ಅನ್ನೋದು ಗಟ್ಟಿ ಆಗುತ್ತೆ. ಇದು ಗ್ರೇವಿ ಅನ್ನೋದು ರೆಡಿಯಾಗಿದೆ. ಉಪ್ಪು ನಿಮಗೆ ಬೇಕಾದರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು. ಈಗ ಇದಕ್ಕೆ ನಾನು ಮಾಡಿರ್ತಕ್ಕಂಥ ಗೋಬಿ ಅನ್ನೋದು ಎಲ್ಲಾನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ. ಅಷ್ಟನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಅನ್ನೋದು ಮೀಡಿಯಮ್‌ನಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು. ನೋಡಿ ಇದಕ್ಕೆ ಕೊತ್ತಂಬರಿ ಹಾಗೇನೆ ಉಳ್ಳಾಗಡ್ಡಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಗಿದೆ. ಸರ್ವ್ ಮಾಡ್ಕೊಂಡ್ಬಿಡೋಣ ಒಂದು ಪ್ಲೇಟಿಗೆ. ನೋಡಿ ನಾನು ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ಮತ್ತೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ಕೋಬೋದು. ಇದೇ ಥರ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಳಿ, ಹೆಲ್ದಿಯಾಗಿ ತಿನ್ನಿ. ಹೇಗೆ ಟೇಸ್ಟ್ ಆಗಿದೆ ಅನ್ನೋದು ನಮಗೆ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.